ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್. ನಿಮ್ಮ ಮಿಮಿಕ್ರಿ ದಯಾನಂದ್ ಚಾನೆಲ್ ಮುಖಾಂತರ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತರಲಿದ್ದೀನಿ. ಈ ಕಾರ್ಯಕ್ರಮಗಳು ಅಂದರೆ ಕೂತ್ಕೊಂಡು ನಾನೊಂದು ಕಡೆ ಮಾತಾಡೋದಂತೂ ನಮ್ಮ ಯೂಟ್ಯೂಬ್ನಲ್ಲಿ ಬೇಕಾದಷ್ಟು ಕೇಳಿದ್ದೀರಾ. ಆದರೆ ಈಗ ನನ್ನ ಪಯಣ ನನ್ನ ಸ್ವಂತ ಊರು, ಹುಟ್ಟಿದ ಊರು ಮೈಸೂರು ಕಡೆಗೆ. ಮೈಸೂರು ಅಂದ ತಕ್ಷಣ ಅದೇನೋ ಗೊತ್ತಿಲ್ಲ ರೀ, ಒಂಥರ ಒಳಗಡೆ ಒಂದು ಮ್ಯಾಗ್ನೆಟ್ ಎಳ್ದಂಗೆ ಎಳೀತದೆ ನಮಗೆ. ಮೈಸೂರು ಅನ್ನೋ ಊರೇ ಆ ಥರ. ಮೈಸೂರಿನಲ್ಲಿ ಯಾರು ಹುಟ್ಟಿದಾರೋ ಅವರು ಎಲ್ಲೇ ಹೋಗಲಿ ವಾಪಸ್ ಮೈಸೂರಿಗೆ ಬರ್ತಾರೆ ಅಂತಾರೆ. ಅದೇ ರೀತಿ ನಾನಿವತ್ತು ಹೊರಟಿದ್ದೀನಿ ಮೈಸೂರಿಗೆ. ಮೈಸೂರಿಗೆ ಹೋಗೋದು ಅಂದರೆ ಯಾವತ್ತೋ ಒಂದು ದಿನ ಅಲ್ಲ ರೀ, ಪ್ರತಿ ತಿಂಗಳು ನಾನು ಮೈಸೂರಿಗೆ ಹೋಗ್ತೀನಿ. ಮೈಸೂರಿಗೆ ಹೋಗೋದು ಅಂದರೆ ನನಗೊಂದು ಹಬ್ಬ. ಹೋಗೋದು ಅಂದರೆ ನೇರ ಮೈಸೂರು ಮುಟ್ಟೋದಲ್ಲ, ಮಧ್ಯದಲ್ಲಿ ಒಂದು ಸ್ಟಾಪು ಕೂಡ ಇರತ್ರಿ. ಆ ಸ್ಟಾಪ್ ಯಾವುದು ಅಂದರೆ ಬಿಡದಿ. ಬಿಡದಿ ಅಂದ ತಕ್ಷಣ ಒಂಥರ ಸಂತೋಷ. ಹೊಟ್ಟೆ ಹಸ್ಕೊಂಡು ಹೋದವ್ರಿಗೆಲ್ಲ ಹೊಟ್ಟೆ ತುಂಬ ಇಡ್ಲಿ ಕೊಡೋ ಜಾಗ ಅಲ್ವಾ ಅದು. ಎಸ್, ಬಿಡದಿದು ಇಡ್ಲಿ ಅಂದರೆ ಅಷ್ಟೇ ಫೇಮಸ್ ರೀ. ಬೇಕಾದಷ್ಟು ಅಂಗಡಿಗಳಿದ್ರೆ, ಆದರೆ ನಾನು ಬಿಡದಿನಲ್ಲಿ ಪರ್ಟಿಕ್ಯುಲರ್ ಒಂದು ಅಂಗಡಿಗೆ ಹೋಗ್ತೀನಿ. ಯಾಕೆ ಅಂದರೆ ಆ ಅಂಗಡಿಗೆ ಹೋದರೆ ನಮಗೊಂಥರ ಸ್ಪೆಷಲ್ ಟ್ರೀಟ್ಮೆಂಟ್. ಇನ್ನೂ ಸತ್ಯ ಹೇಳಬೇಕು ಅಂದರೆ ಅಲ್ಲಿರೋ ಇಡ್ಲಿ ರುಚಿನೇ ಬೇರೆ ರೀ, ಅಲ್ಲಿನ ಚಟ್ನಿ ರುಚಿನೇ ಬೇರೆ ರೀ, ಅಲ್ಲಿ ಕೊಡೋವಂಥ ಸಾಂಬಾರು ರುಚಿನೇ ಬೇರೆ ರೀ. ಒಂದೇ ತಟ್ಟೆನಲ್ಲಿ 3 ಥರ ಚಟ್ನಿ ಹಾಕ್ತಾರೆ. ಆದರೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಅಲ್ಲಿ ಹೋದ ತಕ್ಷಣ ಆ ಶಿವ ದರ್ಶನ ಹೋಟೆಲ್ನಲ್ಲಿ ಮಾಲೀಕರು ನಮ್ಮನ್ನು ಮಾತಾಡಿಸೋ ರೀತಿ, ಪ್ರೀತಿಯಿಂದ ನಮ್ಮನ್ನು ಕಾಣೋ ರೀತಿ, ಅಲ್ಲಿನ ಸ್ವಾಮಿಗಳ ಫೋಟೋ ಇದೆಯಲ್ಲ, ಅದು ನೋಡಿದ ತಕ್ಷಣ ಎಲ್ಲೋ ಒಂದು ಗುರುಗಳು ನೋಡ್ದಂಗೆ ಆಗುತ್ತೆ. ಅದೇ ರೀತಿ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡ್ರು ಓನರು, ಸ್ನಾನ ಮಾಡಿಕೊಂಡು ಸ್ವಚ್ಛವಾಗಿ ಬಂದು ನಮಗೆ ಇಡ್ಲಿ ಕೊಡ್ತಾರೆ. ಒಂಥರ VIP ಟ್ರೀಟ್ಮೆಂಟ್ ಅಂತಾನೆ ಅಂದ್ಕೊಳ್ಳಿ. ಬನ್ನಿ ಸರ್ ಅಂತ ಕಲಾವಿದರನ್ನೆಲ್ಲ ನೋಡಿದ್ರೆ ಭಾಳ ಪ್ರೀತಿ ಅವ್ರಿಗೆ. ಅಲ್ಲಿ ಸ್ಟೀಲ್ ತಟ್ಟೆನಲ್ಲಿ ಬಾಳೆ ಎಲೆ ಇಟ್ಟು ತಟ್ಟೆ ಇಡ್ಲಿ, ಮೇಲ್ಗಡೆ ಸ್ವಲ್ಪ ಬೆಣ್ಣೆ, ಈ ಕಡೆ 1-2 ವಡೆ, ಆ ಕಡೆ 2 ಥರ ಚಟ್ನಿ, ಸಾಂಬಾರು. ಓಹೋ, ಯಾಕೆ ಹೇಳ್ತೀರಾ, ಅದೊಂದು ಸಂಭ್ರಮ ರೀ ಅಲ್ಲಿ ಟಿಫನ್ ಮಾಡೋದು. ಎಲ್ಲದಕ್ಕಿಂತ ಆ ಓನರು ಪ್ರೀತಿಯಿಂದ ಮಾತಾಡಿಸ್ತಾರಲ್ಲ, ನಮಸ್ಕಾರ ಸರ್ ಅಂತ ನಾವು ಅವ್ರಿಗೆ ನಮಸ್ಕಾರ ಹೇಳಿ ಅಲ್ಲಿಂದ ಆ ಇಡ್ಲಿ ತಿಂದ ಮೇಲೆ ಆಮೇಲೆ ಇನ್ನೇನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಆದರೆ ಒಂದು ಕಾಫಿ ಕುಡಿಲೇಬೇಕಲ್ಲ. ಆ ರುಚಿಯಾದ ಕಾಫಿ ಒಂದು ಬಿದ್ದ ಅಂದರೆ ಇನ್ನು ಮೈಸೂರು ತನಕ ಆ ಅಗಲವಾದ ರೋಡಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಅಫ್ಕೋರ್ಸ್ ಒಂದು ಸಣ್ಣ ಪ್ರಾಬ್ಲಮ್ ಇರುತ್ತೆ, ಅದನ್ನು ಪ್ರಾಬ್ಲಮ್ ಅನ್ಕೋಬಾರ್ದು, ಸುಂಕ ಅಂತ ಅನ್ಕೋಬೇಕು. ಆಮೇಲೆ ಅಷ್ಟೊಳ್ಳೆ ರಸ್ತೆ ಮಾಡಿದ್ಮೇಲೆ ನಮಗೆ ಡೀಸೆಲ್ ಉಳಿತದಲ್ಲ, ಅದಕ್ಕೆ ಆ ಟೋಲ್ ಮುಖಾಂತರ ಮೈಸೂರಿಗೆ ಹೋಗ್ತೀವಿ. ಮೈಸೂರಿಗೆ ಹೋದ ತಕ್ಷಣ ತಾಯಿಯ ದರ್ಶನ ಆಗುತ್ತೆ. ಅಮ್ಮ ಈಗ ನನ್ನಮ್ಮ ಅಂತೂ ಇಲ್ಲ, ಆದರೆ ಈ ಜಗತ್ತಿನ ಅಮ್ಮ ಚಾಮುಂಡಮ್ಮ ಅಲ್ಲಿದ್ದಾರಲ್ಲ, ಅವ್ರನ್ನ ಒಂದ್ಸತಿ ನೋಡಲೇಬೇಕು. ಆ ಚಾಮುಂಡಮ್ಮ ಯಾವುದೇ ನೋವಿರಲಿ, ಯಾವುದೇ ಕಷ್ಟ ಇರಲಿ, ಯಾವುದೇ ಪ್ರಾಬ್ಲಮ್ ಇರಲಿ, ಅಲ್ಲಿ ಹೋದರೆ ಎಲ್ಲ ಸಾಲ್ವ್ ಆಗುತ್ತೆ. ಅಷ್ಟು ಸುಂದರವಾದ ಜಾಗ ಅದು. ಅಲ್ಲಿ ಮಹಿಷಾಸುರನೊಂದು ಸ್ಟ್ಯಾಚ್ಯೂನು ಇದೆ. ಆ ಸ್ಟ್ಯಾಚ್ಯೂ ಬಗ್ಗೆ ಭಾಳಷ್ಟು ಜೋಕ್ಸು ಮಾಡಿದ್ದೀನಿ ನಾನು, ಅದನ್ನು ನಿಮ್ಗೆ ಹೇಳ್ತೀನಿ. ಆದರೆ ಚಾಮುಂಡಿ ಬೆಟ್ಟಕ್ಕೆ ಒಳಗೆ ಹೋಗೋದಕ್ಕೆ ನಮಗಂತೂ ಏನೋ ದೇವ್ರ ದಯದಿಂದ ನೋಡಿದವರೆಲ್ಲ ಬನ್ನಿ ಸರ್ ಅಂತ ಪೊಲೀಸ್ನವರು ಒಳಗಡೆ ಬಿಡ್ತಾರೆ. ಒಂಥರ VIP ಟ್ರೀಟ್ಮೆಂಟ್ ಅಂತಾನೆ ಅಂದ್ಕೊಳ್ಳಿ. ಆ ಪ್ರೀತಿ ಗೌರವದಿಂದ ನಮಗೆ ಕಾಣ್ತಾರೆ ಹೊರತು ಇನ್ನೇನು ಅಲ್ಲ. ಒಳಗಡೆ ನಾವು ಹೋಗಿದ್ದ ದಿನಾನೇ ಅಲ್ಲಿ ತಾಯಿಯ ಮೆರವಣಿಗೆ ಇತ್ತು, ಅಂದರೆ ರಥೋತ್ಸವ ನಡೀತಾ ಇತ್ತು. ಅದನ್ನು ಕೂಡ ನೋಡಿದ್ವಿ. ಭಾಳ ಭಕ್ತಿಯಿಂದ ನಾವು ನಮಸ್ಕಾರ ಮಾಡಿದ್ರೆ ಏನೇ ಹೇಳಿ ನಿಮ್ಮ ಎಲ್ಲ ನೋವುಗಳನ್ನು ಕೇಳುವಂಥ ತಾಯಿ ಅಲ್ಲಿದ್ದಾರೆ ಚಾಮುಂಡಮ್ಮ. ಎಷ್ಟು ಸಾವಿರ ಎಷ್ಟು ಲಕ್ಷ ಜನ ಬರ್ತಾರೋ ಅವರೆಲ್ಲರ ಮನದಾಳದ ನೋವುಗಳನ್ನು ಅರ್ಥ ಮಾಡಿಕೊಂಡ್ರು. ತಾಯಿ ದರ್ಶನ ಮುಗಿಸ್ಕೊಂಡು ಸೀದಾ ಕೆಳಗಡೆ ಬಂದರೆ ಇನ್ನು ನಮಗಿರೋದು ಯಾವುದು, ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಿ. ಅದೇ ಬ್ಲೂ ರಾಡಿಸನ್. ಈ ಹೋಟೆಲ್ ಮೈಸೂರಿನ ಒಳ್ಳೆ ಹೋಟೆಲ್ಗಳಲ್ಲಿ ಒಂದು ಹೋಟ್ಲು. ಅಲ್ಲಿರೋ ಜನನೂ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ತೊಂದರೆ ಅಂತ ಅನ್ಕೋಬಾರ್ದು. ಏನು ಅಂದರೆ ಒಂದು ಫೋಟೋ ಕೇಳ್ಬೋದು, ಆ ಫೋಟೋ ಕೊಡ್ತೀವಿ. ಹೌದು, ಇಂಥ ಫೋಟೋಗಳು ಕೇಳ್ತಾರೆ ಅಂತಲೇ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ. ಈಗ ಅವ್ರು ಕೇಳಕ್ಕೆ ಶುರು ಮಾಡಿದಾಗ ಯಾಕೆ ಬೇಜಾರು ಮಾಡ್ಕೋಬೇಕು. ಅದಕ್ಕೆ ಎಲ್ರಿಗೂ ನಮಸ್ಕಾರ ಮಾಡ್ತಾ ಆ ಹೋಟೆಲ್ನಲ್ಲಿ ಒಳಗಡೆ ಸುತ್ತಿದ ಮೇಲೆ ನಮಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀವಿ. ಅದಾದಮೇಲೆ ಅಲ್ಲಿರೋ ಜನಗಳ ಜೊತೆ ಮಾತಾಡಿಸಿ ಫೋಟೋ ತೆಗೆಸ್ಮೇಲೆ ನಮ್ಮ ಪಯಣ ಮತ್ತೆ ಪ್ರಾರಂಭ ಆಗ್ತದೆ ಮೈಸೂರಿನಿಂದ ಮುಂದಕ್ಕೆ. ಇವತ್ತಿನ ನಮ್ಮ ಪಯಣ ಮೈಸೂರಿನಿಂದ ಕೊಡಗಿನ ಕಡೆಗೆ. ಮೈಸೂರಿನಲ್ಲಿ ಮುಂಚೆ ಫ್ಲೈಓವರ್ಸೇ ಇರಲಿಲ್ಲ, ಆದರೆ ಈಗ ಮೈಸೂರಿನಲ್ಲೂ ಫ್ಲೈಓವರ್ಸ್ ಬಂದಿದೆ. ಆ ಫ್ಲೈಓವರ್ ಹತ್ರದಿಂದ
ನಾನು ನನ್ನ ಲೆಫ್ಟ್ ಕಡೆಗೆ ತಿರುಗಿದ್ರೆ ಸಿಗೋದು ಹುಣಸೂರಿನ ರಸ್ತೆ. ಆ ಹುಣಸೂರಿನ ರಸ್ತೆಯಲ್ಲಿ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಬರೋದು 2 ರಸ್ತೆ ಡೈವರ್ಟ್ ಆಗುತ್ತೆ. ಒಂದು ಕುಶಾಲ್ ನಗರ ಮಡಿಕೇರಿ, ಇನ್ನೊಂದು ಗೋಣಿಕೊಪ್ಪ. ಆದರೆ ಆ ರಸ್ತೆಗೆ ಹೋಗೋದ್ಕಿಂತ ಮುಂಚೆ ನಮ್ಮ ಮೈಸೂರು ಒಂದು ಸುತ್ತ ಹಾಕ್ಲೇಬೇಕ್ರಿ, ಮರೆಯೋಕ್ಕಾಗಲ್ಲ. ನೋಡೋಕ್ಕೆ ಬೇಕಾದಷ್ಟು ಜಾಗ ಇರೋದು ಮೈಸೂರಿನಲ್ಲಿ. ಬೆಂಗಳೂರಿನಲ್ಲಿ ವಾಣಿಜ್ಯ ನಗರಿ ಅನ್ಬೋದು, ಗಾರ್ಡನ್ ಸಿಟಿ ಅನ್ಬೋದು, ಆದರೆ ಮೈಸೂರು ಥರ ಊರು ಇನ್ಯಾವುದೂ ಇಲ್ಲ ಅಂತ ಮೈಸೂರಿನವರೆಲ್ಲ ನಾವು ಹೇಳ್ತೀವಿ. ಹಚ್ಚ ಹಸಿರು ಅಂತ ಮೈಸೂರಿನಿಂದ ಕೊಡಗಿಗೆ ಎಂಟ್ರಾದ್ವಿ. ಆದರೆ ಕೊಡಗಿನ ತಿತ್ತುಮತ್ರಿ ಹತ್ರ ಎಂಟ್ರಾದ್ರೆ ಅವತ್ತು ಅಲ್ಲಿ ಹಬ್ಬ. ಯಾವ ಹಬ್ಬ ಅಂತೀರಾ? ಎಸ್, ಇದಕ್ಕೆ ಬೇರೆ ಬೇರೆ ಹೆಸರು ಹೇಳ್ತಾರೆ. ಒಂದ್ ಕಡೆ ಕನ್ನಡದಲ್ಲಿ ಕುದುರೆ ಹಬ್ಬ ಅಂತಾರೆ, ಕೊಡಗಿನಲ್ಲಿ ಕುಂಡೆ ಹಬ್ಬ ಅಂತಾರೆ, ಇನ್ನೊಂದು ಕಡೆ ಬೈಗಳದ ಹಬ್ಬ ಅಂತಾನು ಅಂತಾರೆ. ಯಾಕೆ ಅಂದ್ರೆ ಈ ಊರಿಗೆ ಹೋದ ತಕ್ಷಣನೇ ಈ ದಿನ ಮಾತ್ರ ಎಲ್ಲರೂ ಡಿಫ್ರೆಂಟ್ ಆಗಿ ಡ್ರೆಸ್ ಹಾಕೊಂಡಿರ್ತಾರೆ. ಅದು ಕೆಲವರು ರಷ್ಯನ್ಸ್ ಥರ ಇರ್ತಾರೆ, ಕೆಲವರು ಅಮೆರಿಕನ್ಸ್ ಥರ ಇರ್ತಾರೆ, ಇನ್ನು ಕೆಲವರು ಆಫ್ರಿಕಾದವ್ರ ಥರ ಎಲ್ಲ ಡ್ರೆಸ್ ಮಾಡಿರ್ತಾರೆ. ಹುಡುಗರೆಲ್ಲ ಹುಡುಗಿರ ಥರ ಡ್ರೆಸ್ ಮಾಡಿರ್ತಾರೆ, ವಿಚಿತ್ರವಾದ ಮುಖವಾಡುಗಳನ್ನು ಹಾಕೊಂಡಿರ್ತಾರೆ. ಇವರೆಲ್ಲ ಸಂತೋಷದಿಂದ ಕುಣಿತಾರೆ, ಆ ದೇವರನ್ನ ಆರಾಧಿಸ್ತಾರೆ. 2 ದಿನದ ಹಬ್ಬದಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏನು, ಫ್ಯಾನ್ಸಿ ಡ್ರೆಸ್ಸಿನ ಸ್ವರ್ಗನೇ ಅನ್ಬೋದು. ಎಂತೆಂಥ ಡ್ರೆಸ್ಗಳ್ರಿ. ಅವರವರ ಯೋಗ್ಯತೆ, ಅವರವರ ಬುದ್ಧಿವಂತಿಕೆ, ಅವರವರ ಹಣದ ಅನುಸಾರವಾಗಿ ಮ್ಯೂಸಿಕ್ ಕೂಡ ಇರುತ್ತದ್ರಿ. ಕೆಲವರು ಡ್ರಮ್ಮಲ್ಲೇ ತಂದಿರ್ತಾರೆ, ಕೆಲವರಿಗೆ ಖಾಲಿ ಡ್ರಮ್ಮನ್ನೇ ಡ್ರಮ್ ಮಾಡಿಬಿಟ್ಟಿರ್ತಾರೆ. ಈ ಥರದ್ದು ಮ್ಯೂಸಿಕಲ್ಲಿ ಹಾಕ್ಕೊಂಡು ಒಂದು ಒಳ್ಳೊಳ್ಳೆ ಸ್ಟೆಪ್ ಹಾಕ್ಕೊಂಡು ಕುಣಿತಾರ್ರಿ. ಹೋದವ್ರಿಗೆ ಬಂದವ್ರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಕೆಲವ್ರು ಹೇಳ್ತಾರೆ, ಇಲ್ಲ ರೀ ಕಾರ್ಗೆ ಅಡ್ಡ ಹಾಕಿ ದುಡ್ಡು ಕೇಳ್ತಾರೆ, ಬೈತಾರೆ ಅಂತ. ಕಾರ್ಗೆ ಅಡ್ಡ ಹಾಕ್ತಾರೆ ಅವ್ರ ಡ್ಯಾನ್ಸ್ ನೋಡೋಕ್ಕೋಸ್ಕರ. ಆದರೆ ಯಾರಾದರೂ ಕುಡಿದು ಗಲಾಟೆ ಮಾಡಿ ದುಡ್ಡು ಕೇಳಿದ್ರೆ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೋತೀವಿ ಅಂತ ಅಲ್ಲಿನ ಸಮಿತಿಯವರು ಭಾಳ ಸ್ಟ್ರಿಕ್ಟು. ಅಲ್ಲಿರೋರು ಯಾರು ಇದು ಮಾಡಲ್ರಿ. ಕೆಲವರು ಹೊರಗಡೆಯಿಂದ ಬಂದು ಕುಡಿದು ಗಲಾಟೆ ಮಾಡೋರು ಇರ್ತಾರೇನೋ, ಆದರೆ ಅದಕ್ಕೆ ತಕ್ಕಂತೆ ನಮ್ಮ ಕರ್ನಾಟಕ ಪೊಲೀಸ್, ಅದು ನಮ್ಮ ಕೊಡಗಿನ ಪೊಲೀಸ್ ಭಾರಿ ಸುರಕ್ಷತೆ ಒದಗಿಸುತ್ತೆ ನಮಗೆ. ಈ ಹಬ್ಬಕ್ಕೆ ಎಲ್ಲ ಅವ್ರ ಕಡೆಯವರೇ ಹೋಗೋದು. ಅಲ್ಲಿನ ಬುಡಕಟ್ಟ ಜನಾಂಗಗಳ ಹಬ್ಬ, ಇದನ್ನ ಬೈಗಳದ ಹಬ್ಬ ಅಂತಾರೆ. ಬಾಯಿಗೆ ಬಂದಂಗೆ ಬೈಕೊಂಡು ಹೋಗ್ತಾರೆ, ಆದರೂ ಯಾರು ಮನ್ಸಿಗೆ ಏನೂ ತಗೊಳ್ಳಲ್ಲ. ನಗ್ನಗ್ತಾ ಸಂತೋಷವಾಗಿರ್ತಾರೆ. ಕೊಡವರೇ ಆಗಿರಲಿ, ಮೈಸೂರಿನವರೇ ಆಗಿರಲಿ, ಯಾರನ್ನೇ ಬೈಲಿ ಅಡ್ಡ ಹಾಕ್ಲಿ ಎಲ್ಲರೂ ನಗ್ನಗ್ತಾ ಇರ್ತಾರೆ. ಯಾಕೆ ಅಂದರೆ ಈ 2 ದಿವಸ ಅವ್ರು ಏನು ಬೈದ್ರು ಅದನ್ನು ತಡ್ಕೋಬೇಕು. ಯಾಕೆ ಅಂದರೆ ಅವ್ರು ಯಾರೂ ಬೇಕು ಅಂತ ಬೈಯೋದಲ್ಲ, ಇದು ಎಂಟರ್ಟೈನ್ಮೆಂಟ್ ಅಷ್ಟೇ. ಮನಸಾರೆ ಯಾರೂ ನಿಮ್ಮನ್ನು ನೋಯಿಸೋದಿಲ್ಲ. ಆದರೆ ಮ್ಯೂಸಿಕ್ ಅಂತೂ ಹೆಂಗಿರುತ್ತೆ ಅಂದರೆ ನಾವೇ ತಾಳಕ್ಕೆ ತಕ್ಕಂತೆ ಕುಣಿಯೋಣ ಅನ್ಸುತ್ತಲ್ವಾ, ಅಂತಹ ಮ್ಯೂಸಿಕ್ ಇಲ್ಲಿದೆ. ಆದರೆ ಪೊಲೀಸ್ನವರು ಯಾರಿಗೂ ಏನೂ ತೊಂದರೆ ಕೊಡಲ್ಲ, ಸುಮ್ಮನೆ ನೋಡ್ತಾ ನಿಂತಿರ್ತಾರೆ, ಸುರಕ್ಷತೆಯನ್ನು ಬಯಸ್ತಾರೆ. ಅಂಥ ಪೊಲೀಸ್ನವರು, ಕೊಡಗಿನ ಪೊಲೀಸು ಭಾಳ ಉತ್ತಮವಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಆದರೆ ಜನಗಳು ಅಷ್ಟೇ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಆದರೆ ಈ ಬೇರೆ ಬೇರೆ ಬಟ್ಟೆ ಹಾಕಿ ಈ ರಥ ಕುಣಿಯೋದು ನಾನು ಬಹುಶಃ ಕರ್ನಾಟಕದಲ್ಲಿ ಇನ್ನೆಲ್ಲೂ ನೋಡಿಲ್ಲ. ಯಾಕೆ ಅಂದರೆ ಇದು ಯಾರೋ ದುಡ್ಡು ಕೊಟ್ಟು ಅವ್ರಿಗೆ ಕುಣಿಸೋದು ಅಲ್ಲ, ಅವ್ರ ದುಡ್ಡಿನಲ್ಲೇ ಅವರೇ ಬಟ್ಟೆ ಹಾಕ್ಕೊಂಡು, ಅವರೇ ಮೇಕಪ್ ಮಾಡಿಕೊಂಡು, ಅವರೇ ರಸ್ತೆಯಲ್ಲಿ ನಡೀತಾರೆ. ಇದೊಂದು ಹರಕೆ ಅಂತಾರೋ ಅಥವಾ ಅವ್ರಿಗೆ ಸಿಗುವಂಥ ಖುಷಿ ಅನ್ನುತ್ತೋ ಗೊತ್ತಿಲ್ಲ. ಆದರೆ ನೋಡೋ ನಮಗಂತೂ ಭಾಳ ದೊಡ್ಡ ಹಬ್ಬನೇ. ನೋಡ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ, ಕೆಲವರು ಹೊಗಳ್ತಾರೆ, ಕೆಲವರು ಬೈತಾರೆ. ಅಲ್ಲಿರೋ ಜನ ಎಲ್ಲ ನನ್ನ ನೋಡಿದ ತಕ್ಷಣವೇ ಓ ಮಿಮಿಕ್ರಿ ದಯಾನಂದ್ ಅವರು ಅಂತಾನೂ ಅಂದರು. ನಾನು ಎಲ್ಲರೂ ತಲೆ ಆಡಿಸ್ಕೊಂಡೋದ್ವಿ. ಏನ್ರಿ ಅಲ್ಲಿ ಹೋದ್ರೆ ನಿಮಗೆಲ್ಲ ತೊಂದರೆ ಕೊಡಲ್ವಾ ಅಂತ ನೀವು ಕೇಳ್ಬೋದು. ತೊಂದರೆ ಯಾಕ್ರಿ ಆಗುತ್ತೆ? ಅದನ್ನು ತೊಂದರೆ ಅನ್ಕೋಬಾರ್ದು. ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಷ್ಟು ವರ್ಷದಿಂದ ನಾನು ಕಷ್ಟಪಟ್ಟಿದ್ದೀನಿ ರಸ್ತೆಯಲ್ಲಿ ಹೋಗೋ ಜನ ನಾನು ಗುರ್ತಿಡೀಲಿ ಅಂತ. ಈ ಗುರ್ತಿಡಿಯುವಾಗ ಅದ್ರ ಮಧ್ಯೆ ಹೋಗದೆ ದೂರದಲ್ಲೇ ಯಾಕೆ ನಾವು ಔಸ್ಕೊಂಡು ಓಡಾಡಬೇಕು? ಇಲ್ಲಿ ಪೊಲೀಸ್ನವರು ಅಂತೀರಾ, ಕೊಡಗಿನ ಪೊಲೀಸು ಭಾಳನೇ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಲ್ಲಿ ಒಂದು ಮೇಡಮ್ ಇದ್ದಾರೆ ನೋಡಿ. ಮೇಡಮ್ ಸ್ವಲ್ಪ ದಪ್ಪಗಿದ್ರೂ ಭಾಳ ಇಂಟೆಲಿಜೆಂಟು. ಈ ಮೇಡಮ್ ಅನೇಕ ದೊಡ್ಡ ಕೇಸ್ಗಳನ್ನು ಹಿಡಿದಿದ್ದಾರೆ. ಇಂಥ ಪೊಲೀಸ್ ಆಫೀಸರ್ಸ್ ಭಾಳಷ್ಟು ಜನ ಇದ್ದಾರೆ ಕೊಡಗಿನಲ್ಲಿ. ಇವರೆಲ್ಲ ನಮಗೆ ಅತ್ಯಂತ ಸುರಕ್ಷತೆಯನ್ನು ಬಯಸಿ ನಮಗೆ ಕಳಿಸ್ಕೊಟ್ರು. ಬೇರೆಯವರಾದರೆ ಹೋಗ್ಬೇಡ್ರಿ ಆ ಕಡೆ ಜಾಗ ಇಲ್ಲ ಅನ್ನೋರು, ಹೋಗಿ ಬನ್ನಿರಿ ನಮ್ಮ ಹಬ್ಬ ನೋಡ್ರಿ ಅಂತ ಪೊಲೀಸ್ನವರೇ ಕಳಿಸಿದ್ರು. ಎಲ್ಲರೂ ಬೇರೆ ಬೇರೆ ಡ್ರೆಸ್ ಹಾಕೊಂಡ್ಬಂದು ನಮ್ಮ ಕಾರ್ ಸುತ್ತಲೂ ಬಂದು ಮಾತಾಡಿಸ್ಕೊಂಡು ಹೋಗ್ತಿದ್ರು, ನಮ್ಮ ಕಾರ್ ಮುಂದೆ ಕುಣಿತಿದ್ರು. ಆದರೆ ಅವ್ರಿಗೆ ಯಾವುದೇ ನಾಚಿಕೆ ಬೇಜಾರು ಏನೂ ಇಲ್ಲ. ನೀವು ನೋಡಿ ನಕ್ಕರು ಅವ್ರು ಆನಂದ ಪಡ್ತಾರೆ ಹೊರತು ಇನ್ನೇನೂ ಇಲ್ಲ. ನಮ್ಮ ಕಾರ್ನಲ್ಲಿ ಹಿಂಗೆ ಪಯಣ ಮುಂದುವರೆದಿದ್ವಿ. ನಾವು ನಮ್ಮ RG ಅವರು ಎಲ್ಲ ಹೊರಟಿದ್ವಿ.
ಆದರೆ ರಸ್ತೆ ಉದ್ದಕ್ಕೂ ಬಣ್ಣ ಬಣ್ಣದ ವೇಷಗಳು, ಬಣ್ಣ ಬಣ್ಣದ ಜನ, ಗಂಡಸರೆಲ್ಲ ಹೆಣ್ಮಕ್ಳ ಥರ ಡ್ರೆಸ್ ಮಾಡ್ಕೊಂಡು ಹೋಗಿ ಎಲ್ಲರ ಮುಂದೆ ಕುಣಿಯೋದೇ ಒಂದು ಸಂತೋಷ. ಇದರಲ್ಲಿ ನಮಗೆ ಕೊಡಗಿನ ನಿಜವಾದ ಹೆಣ್ಮಕ್ಳು ಯಾರು ನೋಡೋಕ್ಕೆ ಡೌಟ್ ಬಂದ್ಬಿಡುತ್ತೆ. ಯಾಕೆಂದರೆ ಅವರಷ್ಟೇ ಸುಂದರವಾಗಿ ಇವರು ಕಾಣ್ತಾರೆ. ಇನ್ನು ನೋಡಿ ಎಂತೆಂಥ ಡ್ರೆಸ್ಗಳು, ಎಂತೆಂಥ ಜನ. ಇವರ ಮ್ಯೂಸಿಕ್ಕೇ ಡಿಫ್ರೆಂಟ್ ರೀ. ಅವ್ರು ಏನಿದೆ ಒಂದು ಖಾಲಿ ಡಬ್ಬ ಇಟ್ಕೊಂಡೇ ಇಷ್ಟು ಹೊಡಿತಾರೆ ಅಂದರೆ ಇವ್ರಿಗೆಲ್ಲ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ರೆ ಏನಾಗಿರೋದು ನೋಡಿ. ಡ್ರೆಸ್ಗಳು ಹಾಕ್ಕೊಂಡು ಲಾರಿಗಳು ಬುಕ್ ಮಾಡಿಕೊಂಡು ಅವ್ರ ದುಡ್ಡಿನಲ್ಲಿ ಅವರೇ ಖುಷಿ ಪಟ್ಕೊಂಡು ಊರಿಂದ ಊರಿಗೆ ತಿರುಗಾಡ್ತಾ ಇರ್ತಾರೆ. ಈ ಊರಿಗೂ ಬಂದಿದ್ದಾರೆ, ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಈ ದೇವಸ್ಥಾನದ ಸುತ್ತಲೂ ರಾತ್ರಿ ಎಲ್ಲ ನಿಂತ್ಕೊಂಡು ಕುಣಿದು ಕುಪ್ಪಳಿಸಿ ಪೂಜೆ ಮಾಡಿ ಅವರ ಹರಕೆ ತೀರಿಸ್ಕೊಂಡು ಹೋಗ್ತಾರೆ. ಈಗ ನಮ್ಮ ಕಾರ್ ಹತ್ರನೂ ಭಾಳಷ್ಟು ಜನ ಡ್ಯಾನ್ಸ್ ಮಾಡಿಕೊಂಡೇ ಬಂದರು, ವಿವಿಧ ವಿವಿಧ ವೇಷಗಳನ್ನು ಹಾಕ್ಕೊಂಡು ಬಂದರು. ನಾವು ನೋಡಿ ಸಂತೋಷ ಪಟ್ವಿ. ಯಾರೂ ನಮಗೇನು ತೊಂದರೆನೇ ಕೊಡಲಿಲ್ಲ ರೀ. ಈ ಕೊಡಗಿನ ಕುದುರೆ ಹಬ್ಬ ನೀವು ಎಷ್ಟೇ ವಿಡಿಯೋಲಿ ನೋಡಿದ್ರು ಅದು ಸಾಕಾಗಲ್ಲ ರೀ. ಅಲ್ಲೇ ಹೋಗಿ ಆ ಹಬ್ಬನ ನೋಡಬೇಕು, ಅವರು ದೇವ್ರನ್ನ ಆರಾಧಿಸೋ ರೀತಿನ ನೋಡಬೇಕು. ಈ ಬುಡಕಟ್ಟು ಜನಾಂಗಗಳಿಗೆ ಅವ್ರದ್ದೇ ಆದ ಒಂದು ಸಂತೋಷ ಇದೆ. ವರ್ಷಕ್ಕೆ 360 ದಿವಸನೂ ಕೆಲಸ ಮಾಡಿದವರು ಈ ಒಂದು ತಿಂಗಳಲ್ಲಿ, ಅದರಲ್ಲೂ ಈ 2 ದಿನ ಇದೆಯಲ್ಲ, ಈ 2 ದಿನ ಬಹಳನೇ ಸಂತೋಷ ಪಡ್ತಾರೆ. ಆಗಸ್ಟ್ ಜುಲೈನಲ್ಲಿ ಬರೋ ಈ ಹಬ್ಬ ಯಾವತ್ತು ಅಂತ ತಿಳ್ಕೊಂಡು ಈ ಹಬ್ಬದ ಟೈಮಲ್ಲಿ ಬಂದು ನೋಡಿ, ನಾವು ಮಕ್ಕಳಾಗ್ಬಿಡ್ತೀವಿ. ಪಕ್ಕದಲ್ಲೇ ಗೋಣಿಕೊಪ್ಪ ಅನ್ನೋ ಊರಿದೆ. ಆ ಗೋಣಿಕೊಪ್ಪ ಊರಲ್ಲೂ ಅವತ್ತೆಲ್ಲರೂ ಕುಣಿತಿರ್ತಾರೆ. ಇನ್ನು ಸ್ವಲ್ಪ ಆ ಕಡೆ ಹೋದರೆ ವಿರಾಜಪೇಟೆ ಇದೆ. ಈ ವಿರಾಜಪೇಟೆ ಗೋಣಿಕೊಪ್ಪಕ್ಕಿಂತ ಮುಂಚೆನೇ ಸಿಗೋದು ಹುಣಸೂರು ಆದಮೇಲೆ ಈ ಜಾಗ. ಈ ಕುದುರೆ ಹಬ್ಬನ ನೀವು ಕಣ್ಣಾರೆ ನೋಡಿ ಆನಂದ ಪಡಿ. ನಿಜವಾಗ್ಲೂ ನಮ್ಮ ಮೈಸೂರು ದಸರಾ ಹಬ್ಬಕ್ಕೆ ಹೋಗಿರೋ ಆನಂದ ಸಿಗುತ್ತೆ. ಜಂಬೂ ಸವಾರಿ ಇರಲ್ಲ ಅಷ್ಟೇ ರೀ, ಬಾಕಿ ಎಲ್ಲ ಇಲ್ಲೂ ಇದೆ ರೀ. ಅದಕ್ಕೆ ಅವರ ಬಡತನದಲ್ಲೇ ಏನು ಸಿರಿಮಂತಿಗೆ ತೋರಿಸ್ತಾರೆ, ಅವರ ಬಡತನದಲ್ಲೇ ಎಷ್ಟು ಸಂತೋಷವಾಗಿರ್ತಾರೆ. ಅವ್ರ ಜೊತೆ ನಾವು ಕುಣಿದು ಕುಪ್ಪಳಿಸಿ ಆನಂದ ಪಡಬೇಕು. ಯಾಕೆ ಅಂದರೆ ನೆನ್ನೆ ಏನಾಗೋಯ್ತು ಆಗೋಯ್ತು, ನಾಳೆ ಏನು ಬರುತ್ತೆ ಗೊತ್ತಿಲ್ಲ. ಇವತ್ತೊಂದು ದಿವಸ ಸಂತೋಷವಾಗಿರೋಣ. ಅದರಲ್ಲೂ ನಮ್ಮ ಸಂಸ್ಕೃತಿ, ನಮ್ಮ ಶೈಲಿ, ನಮ್ಮ ತನನ ಬಿಟ್ಕೊಡ್ಬಾರ್ದು. ನಮ್ಮ ಸೊಗಡಿದೆಯಲ್ಲ, ಆ ಸೊಗಡನ್ನು ಯಾವತ್ತು ಬಿಟ್ಕೊಡ್ತೀವಿ ನಮ್ಮ ತನನೇ ಹೋದಂಗೆ. ಆದ್ರಿಂದ ಕೊಡಗಿನ ಸೊಗಡಿನಲ್ಲಿ ಇದೊಂದು ಸೊಗಡು, ಇದೇ ಕುದುರೆ ಹಬ್ಬ. ನಮ್ಮ ಮಡಿಕೇರದಲ್ಲಿ ಈ ಕಡೆ ಮಾತಾಡುವಾಗ ಇದನ್ನ ಕುಂಡೆ ಹಬ್ಬ ಅಂತಾನೂ ಅಂತಾರೆ. ಇನ್ನು ಕೆಲವರು ರೇಗಿಸಕ್ಕಿದು ಬೈಗಳದ ಹಬ್ಬ ಅಂತಾರೆ. ಏನೇ ಆದರೂ ಯಾರೂ ಬೇಜಾರು ಮಾಡಿಕೊಳ್ಳದೆ ಎಲ್ಲರೂ ಸಂತೋಷವಾಗಿ ಆಚರಿಸೋ ಈ ಹಬ್ಬ ಹಚ್ಚ ಹಸುರಿನ ನಡುವೆ, ಕಾಫಿ ಎಸ್ಟೇಟ್ಗಳು ತಂಪಿನ ನಡುವೆ, ಈ ತಂಪಿನ ನಡುವೆ ಈ ಹಬ್ಬ ಆಚರಿಸ್ಬೇಕಾದ್ರೆ ಮತ್ತೆ ನೀವೊಂದ್ಸತಿ ಕೊಡಗಿಗೆ ಬನ್ನಿರಿ. ನಮ್ಮ ಕೊಡಗು, ನಮ್ಮ ಕಾಶ್ಮೀರ, ಕರ್ನಾಟಕದ ಕಾಶ್ಮೀರ ಅಂತಾರೆ. ಈ ಸುಂದರವಾದ ಜಾಗನ ನೋಡಿ. ಪ್ರಪಂಚ ಎಲ್ಲ ನೋಡೋದಕ್ಕಿಂತ ಮುಂಚೆ ನಮ್ಮೂರನ್ನ ನೋಡಬೇಕಲ್ವ. ಊರಲ್ಲಿರೋರ್ನೆಲ್ಲ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೆ ಮಕ್ಕಳನ್ನ ನಾವು ತಿಳ್ಕೊಬೇಕು, ನಮ್ಮ ತಂದೆ ತಾಯಿನ ತಿಳ್ಕೊಬೇಕಲ್ವ. ಆದ್ದರಿಂದ ಈ ಎಪಿಸೋಡ್ ಇಲ್ಲಿಗೆ ಮುಗಿತಾ ಇದೆ. ಮುಂದಿನ ಎಪಿಸೋಡ್ ಇನ್ನೊಂದಷ್ಟು ದೇವಸ್ಥಾನಗಳು, ಇನ್ನೊಂದಷ್ಟು ವ್ಯಕ್ತಿಗಳ ಪರಿಚಯ ಮಾಡಿಸೋಣ. ಅಲ್ಲಿವರೆಗೂ ನಿಮ್ಮ ಮಿಮಿಕ್ರಿ ದಯಾನಂದ್, ನಮಸ್ಕಾರ.